Hello everyone, welcome to my channel DRS like a boss. ನೀವು ಬಯಸಿದ ಜಗತ್ತು ನೋಡಬೇಕು ಎಂದರೆ ಎಲ್ಲ ರೀತಿಯಲ್ಲಿ ನೀವು ಬದಲಾಗಲೇಬೇಕು. ಆಗ ನೀವು ಅಂದುಕೊಳ್ಳುವ ಕೆಲಸಗಳೆಲ್ಲ ಸುಲಭವಾಗಿ ಆಗುತ್ತವೆ. ತಪ್ಪುಗಳು ಅನುಭವವನ್ನು ಹೆಚ್ಚಿಸುತ್ತದೆ. ಅದೇ ಅನುಭವ ತಪ್ಪುಗಳನ್ನು ಕಡಿಮೆ ಮಾಡಿಸುತ್ತದೆ. ನಾವು ಮಾಡುವ ಕೆಲಸದ ಬಗ್ಗೆ ಸ್ವಲ್ಪ ಗಮನವಿದ್ದರೆ ಯಾವ ತಪ್ಪುಗಳೂ ಆಗುವುದಿಲ್ಲ. ನೀವು ಬಯಸಿದ್ದು ಸಿಗದಿರಬಹುದು, ಆದರೆ ನೀವು ಮಾಡುವ ಪ್ರಯತ್ನ ಸತತವಾಗಿ ಮಾಡುತ್ತಿದ್ದರೆ ನೀವು ಯಾವುದಕ್ಕಾಗಿ ಶ್ರಮ ಪಡುತ್ತೀರೋ ಅದು ನಿಮ್ಮ ಕೈಗೆ ಸಿಗುತ್ತದೆ. ಹೆಜ್ಜೆ ಹೆಜ್ಜೆಯಲ್ಲೂ ಜ್ಞಾನವನ್ನು ಕಲಿಯುತ್ತಾ ಇರುವುದೇ ಶಿಕ್ಷಣ. ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕಲಿಯುವುದು ತುಂಬಾನೇ ಇರುತ್ತದೆ. ನಾವು ಮಾಡುವ ಕರ್ತವ್ಯವನ್ನು ಸರಿಯಾಗಿ ಮಾಡದೇ ಇದ್ದರೆ ನಮಗೆ ಯಾವುದೂ ಸಿಗುವುದಿಲ್ಲ. ಆಗ ನಾವು ಮಾಡುವ ತಪ್ಪು ಏನೆಂದರೆ ನಮ್ಮ ಹಣೆಬರಹ ಸರಿಯಿಲ್ಲ, ದೇವರು ನಮಗೆ ಕರುಣಿಸಲಿಲ್ಲ ಎಂದು ದೂರುವುದು. ನಿಮ್ಮನ್ನು ನೀವು ಪ್ರೀತಿಸುವುದನ್ನು ಕಲಿಯಿರಿ. ಯಾರೋ ನಿಮ್ಮನ್ನು ತಿರಸ್ಕಾರದಿಂದ ಕಂಡರು ಎಂದು ಕೊರಗುವುದನ್ನು ಬಿಡಿ. ಇಂದು ದೂರದೃಷ್ಟಿ ಇರುವ ಜನರಿಗಾಗಿ ನಾಳೆಗಳು ಇರುತ್ತದೆ, ಏಕೆಂದರೆ ಅವರು ಮುಂದಿನ ಯೋಚನೆಯನ್ನು ಇಟ್ಟು ಅವರ ಕೆಲಸದ ಕಡೆ ಗಮನ ಕೊಡುತ್ತಾರೆ. ಹೋರಾಟದ ಬದುಕು ಕಷ್ಟವೆನಿಸಬಹುದು, ಆದರೆ ಅದು ಮುಂದೆ ನಿಮ್ಮ ಜೀವನವನ್ನೇ ಸುಂದರಗೊಳಿಸುತ್ತದೆ ಹಾಗೂ ಆತ್ಮತೃಪ್ತಿಗೆ ಕಾರಣವಾಗುತ್ತದೆ. ನಿಮ್ಮ ಮೆದುಳು ಬಹಳ ಬಲಿಷ್ಠವಾದ ಅಂಗವಾಗಿದೆ. ಅದರಲ್ಲಿ ನೀವು ಯಾವ ರೀತಿಯ ಆಲೋಚನೆಗಳನ್ನು ತುಂಬುತ್ತೀರೋ ಅದು ಅದೇ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತದೆ. ಅದಕ್ಕೆ ಹೇಳುವುದು ಯಾವಾಗಲೂ ಒಳ್ಳೆಯದರ ಬಗ್ಗೆ ಯೋಚನೆ ಮಾಡ್ತಾ ಇರಿ ಅಂತ. ಸಮಯದ ಬೆಲೆಯನ್ನು ತಿಳಿದವರು ಮಾತ್ರ ಬದುಕಿನ ಬೆಲೆಯನ್ನು ಸಹ ತಿಳಿದವರಾಗಿರುತ್ತಾರೆ. ಮೂರ್ಖರ ಜೊತೆ ವಾದಿಸುವುದರಿಂದ ಆಗುವ ಲಾಭವೇನೂ ಇಲ್ಲ, ಬದಲಿಗೆ ಅವರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತದೆ ಹೊರತು ಬೇರೆ ಏನೂ ಪ್ರಯೋಜನವಿಲ್ಲ. ವಾದಿಸಿ ವಿವಾದಕ್ಕೆ ಕಾರಣವಾಗುವ ಬದಲು ವಿವೇಕದಿಂದ ಇರಲು ಪ್ರಯತ್ನಿಸಿ. ನಿಧಾನವಾಗಿ ಬೆಳೆಯುವವರನ್ನು ನೋಡಿ ಎಂದಿಗೂ ನಗಬೇಡಿ. ನಿಧಾನವಾಗಿ ಗೆದ್ದವರ ಗೆಲುವು ಶಾಶ್ವತವಾಗಿ ಉಳಿಯುತ್ತದೆ, ಆದರೆ ಆತುರದಿಂದ ಗೆದ್ದವನ ಗೆಲುವು ಇಂದಲ್ಲ ನಾಳೆ ಹೋಗುತ್ತದೆ, ಏಕೆಂದರೆ ಅವನು ಯೋಚಿಸದೆ ಗೆಲ್ಲಬೇಕು ಎಂಬ ಹಠದಿಂದ ತಪ್ಪು ದಾರಿಗಳನ್ನು ಹಿಡಿದು ಗೆದ್ದಿರುತ್ತಾನೆ. ಗೆಲುವಿಗೆ ಒಂದು ಒಳ್ಳೆಯ ಸೂತ್ರ: ತಾಳ್ಮೆಯಿಂದ ಇರುವುದು, ತಾಳ್ಮೆಯಿಂದ ಕಲಿಯುವುದು, ತಾಳ್ಮೆಯಿಂದ ದುಡಿಯುವುದು. ಆಗ ಮಾತ್ರ ಎಲ್ಲವನ್ನು ಪಡೆಯಲು ಸಾಧ್ಯ. ನಡೆಯುವ ದಾರಿಯಲ್ಲಿ ಚುಚ್ಚುವ ಮುಳ್ಳಿದ್ದರೆ ಪಾದರಕ್ಷೆಗಳನ್ನು ಮೆಟ್ಟಿ ನಡೆ. ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ. ನೀವು ಗೆಲ್ಲುವ ಛಲವಿದ್ದರೆ ಎಂತಹ ಅಡ್ಡಿ ಆತಂಕಗಳೇ ಬಂದರೂ ಅದನ್ನು ದಾಟಿ ಮುಂದೆ ನಡೆಯುವ ದಾರಿಯನ್ನು ಹುಡುಕುತ್ತೀರಿ. ಇಲ್ಲವೆಂದರೆ ಅದೇ ಒಂದು ನೆಪವಾಗಿಟ್ಟುಕೊಂಡು ಕೈಚೆಲ್ಲಿ ಕುಳಿತುಕೊಳ್ಳುತ್ತೀರಾ. ಸತತವಾಗಿ ಸೋಲುತ್ತಿದ್ದಾರೆ ಎಂದರೆ ಅವರು ದಡ್ಡರು ಎಂದು ತಿಳಿಯಬೇಡಿ. ತಾಳ್ಮೆಯಿಂದ ಯೋಚಿಸಿ ಗೆಲ್ಲುವುದು ಹೇಗೆ ಎಂದು ನೋಡುತ್ತಾರೆ. ಗೆಲುವಿನ ದಾರಿ ಯಾವಾಗಲೂ ನಿಧಾನವಾಗಿಯೇ ಸಿಗಬೇಕು, ಆಗ ಮಾತ್ರ ಆ ಗೆಲುವಿಗೆ ಒಂದು ಅರ್ಥ ಸಿಗುವುದು. ಯಶಸ್ಸು ಎಂಬುದು ಯಾರ ಸ್ವತ್ತೂ ಅಲ್ಲ. ಪರಿಶ್ರಮ ಹಾಗೂ ಧೈರ್ಯ ನಿಮ್ಮಲ್ಲಿದ್ದರೆ ಅದನ್ನು ಯಾರಿಂದಲೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ.
ನೀವು 1000 ಒಳ್ಳೆಯ ಕೆಲಸಗಳನ್ನು ಮಾಡಿದ್ದರೂ ಅದನ್ನು ಯಾರೂ ನೆನಪಿಸಿಕೊಳ್ಳುವುದಿಲ್ಲ. ಆದರೆ ತಿಳಿದೂ ತಿಳಿಯದೆ ಮಾಡಿದ ಒಂದು ತಪ್ಪನ್ನು ಜನಗಳ ಕಣ್ಣಿಗೆ ಕಾಣುವುದು. ಅದಕ್ಕೆ ಹೇಳುವುದು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ಎಂದು. ನಿಮಗೆ ಯಾವುದರ ಬಗ್ಗೆ ಗೊತ್ತಿದೆ, ನಿಮಗೆ ಯಾವುದರ ಬಗ್ಗೆ ತಿಳಿದಿಲ್ಲ ಎನ್ನುವುದನ್ನು ನೀವು ಅರಿತರೆ ನೀವು ಒಂದೊಳ್ಳೆಯ ಯಶಸ್ಸನ್ನು ಕಾಣುತ್ತೀರಿ. ನೀವು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕತೆ ಹಾಗೂ ಆಡುವ ಮಾತಿನ ಬಗ್ಗೆ ಗಮನ, ದೂರದ ಆಲೋಚನೆ ಇದ್ದರೆ ಯಶಸ್ಸು ಎನ್ನುವುದು ತಾನಾಗಿಯೇ ಬರುತ್ತದೆ. ಮಾತಿನಲ್ಲಿ ಹೇಳಬೇಡಿ, ಕೆಲಸ ಮಾಡಿ ತೋರಿಸಿ. ಯಾರಿಗೂ ಮಾತು ಕೊಡಬೇಡಿ, ನೀವೇನೆಂದು ಸಾಧಿಸಿ ತೋರಿಸಿ. ಇರುವುದರಲ್ಲೇ ಖುಷಿಯಾಗಿರಿ. ನನ್ನ ಬಳಿ ಇಲ್ಲವೆಂದು ಕೊರಗಬೇಡಿ. ಆಗ ಮಾತ್ರ ನೀವು ಸಾಧಿಸಲು ಸಾಧ್ಯ. ಸ್ನೇಹಿತರೆ, ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.